ಎಲ್ಲರಿಗೂ ನಮಸ್ತೆ. ನನ್ನ ನವ್ಯ. ಇವತ್ತು ನಂಗೊಂದು ಪಾರ್ಸೆಲ್ ಬಂತು ಅಂದರೆ ಇಂಡಿಯಾದಿಂದ. ಲೈಕ್ ಫಸ್ಟ್ ಟೈಮ್ ನಾನೊಂದು ಪಾರ್ಸೆಲ್ ರಿಸೀವ್ ಮಾಡ್ಕೋತಾ ಇರೋದು. ನಾನು ಜರ್ಮನಿಗೆ ಬಂದಾಗಿಂದ ಇನ್ನು ಯಾವುದೂ ನಾನು ಪಾರ್ಸೆಲ್ ತರಿಸ್ಕೊಂಡಿರಲಿಲ್ಲ. ಬಟ್ ಇದು ನಮ್ಮ ಅಕ್ಕ ನನಗೆ ಕಳಿಸಿದ್ದು ಯುಗಾದಿ ಹಬ್ಬಕ್ಕೆ. ಬಟ್ ಅದು ತುಂಬ ಲೇಟಾಗಿ ಬಂತು ಬಿಕಾಸ್ ಆಫ್ ವಾರ್ ಇರೋದ್ರಿಂದ. ಅದನ್ನು ನಾನು ಇವತ್ತು ಇಸ್ಕೊಂಡು ಬಂದೆ. ಪಾರ್ಸಲ್ನ ಯುಗಾದಿ ಹಬ್ಬಕ್ಕೆ ಬರಬೇಕು ಅಂತ, ಅಂದ್ರೆ ಯುಗಾದಿ ಹಬ್ಬದಷ್ಟರಲ್ಲಿ ಇಲ್ಲಿ ಬರಲಿ ಅಂತ ಮಾಡಿದ್ದು ನಮ್ಮ ಅಕ್ಕ. ಯುಗಾದಿ ಹಬ್ಬಕ್ಕೆ ಸ್ವೀಟು ಹೋಳಿಗೆ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದು. ಬಟ್ ಅದು ನೋಡಿದ್ರೆ ಇವತ್ತು ಬಂದಿದೆ. ಇವತ್ತೆಷ್ಟು ಡೇಟ್ ಅಂದರೆ 2 ಏಪ್ರಿಲು. ಯುಗಾದಿ ಹಬ್ಬ ಆಗಿದೆ ಯಾವತ್ತು, ಇವತ್ತು ಬಂದಿದೆ. ಲೆಟರ್ ಓದ್ ಕಳಿಸಿದಾರೆ ನಮ್ಮಕ್ಕ. ಆಯ್ ನಮ್ಗೆ ಯುಗಾದಿ ಹಬ್ಬ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ನಿನಗೆ ಸಿಹಿ ತಿಂಡಿಗಳನ್ನು ಕಳಿಸುತ್ತೇನೆ. ಸಿಹಿ ತಿಂದು ಸಿಹಿ ಮಾತಾಡು. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ, ಎಲ್ಲ ಒಳ್ಳೆಯದೇ ಆಗುತ್ತೆ. ನೀನು ಅನ್ಕೊಂಡಿರೋದೆಲ್ಲ ಆಗ್ಲಿ, ನಿನ್ನ ಆಸೆ ಎಲ್ಲ ನೆರವೇರ್ಲಿ. ಗಾಡ್ ಬ್ಲೆಸ್ ಯು ಪಾ. ನಿನ್ನ ಆರೋಗ್ಯದ ಕಡೆ ಗಮನವಿರಲಿ, ಹಾಗೆ ಲೈಫ್ ನು ಎಂಜಾಯ್ ಮಾಡು. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಇದು ತಮಾಷೆಗಾಗಿ. ನಮ್ಮನ್ನ ಮರಿಬೇಡ, ಮರೆತರು ತಮ್ಮನ್ನ. ಡ್ರೆಸ್ ಕೊಡ್ಸಿದಾಳೆ, 2 ಜೊತೆ ಡ್ರೆಸ್ ಕೊಟ್ಟು ಕಳ್ಸಿದ್ದಾರೆ. ಸ್ವೀಟು, ಒಂದು ಲೆಟರ್ ಕೂಡ. ತುಂಬಾ ಖುಷಿ ಆಯ್ತು. ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಕೊಟ್ಟು ಕಳಿಸ್ತಾರೆ ಅಂತ. ಸೊ ಹ್ಯಾಪಿ. ಬಟ್ ಸ್ವೀಟ್ ಎಲ್ಲ ಆಲ್ಮೋಸ್ಟ್ ಹಾಳಾಗಿದೆ ಕೆಲವು. ವಾರ್ ಇರೋದ್ರಿಂದ ಅವ್ರು ಕಳಿಸಿದ್ದು ಬೇಗನೆ, ಬಟ್ ಅದು ಬಂದಿದ್ದಿಷ್ಟು 1 ತಿಂಗಳು ಮೇಲೆ ಆಗ್ತಿದೆ. ಬಟ್ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾನು ಇಂಡಿಯಾದಿಂದ ಒಂದು ಪಾರ್ಸಲ್ ಇಸ್ಕೊಂಡಿರೋದು, ಅದು ನನಗೋಸ್ಕರ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ.